ವಿಶ್ವವಿಖ್ಯಾತ ಮೈಸೂರು ದಸರಾ ವೇಳೆ ಕಂಬಳ ಆಚರಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಸರಾ ಸಂದರ್ಭದಲ್ಲಿ ಕಂಬಳದ ಆಚರಣೆಗೆ ಯದುವೀರ್ ಒಡೆಯರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ದಸರಾ ಸಾಂಸ್ಕೃತಿಕ ಹಿನ್ನೆಲೆನೇ ಬೇರೆ, ಕಂಬಳನೇ ಬೇರೆ. ಗೌರವ ಇದೆ ಕ್ರೀಡೆ ಬಗ್ಗೆ, ಬಟ್ ಇದಕ್ಕೂ ಯಾಕೆ ಮಿಕ್ಸ್ ಮಾಡಬೇಕು ಅನ್ನೋದು ಯದುವೀರ್ ಒಡೆಯರ್ ಅವರ ಪ್ರಶ್ನೆ. ಸರ್ಕಾರ ಕಂಬಳ ಮಾಡಿದ್ರೆ ಮೈಸೂರು ಜನರ ವಿರುದ್ಧ ಮಾಡಿದಂತಾಗುತ್ತದು. ಶಾಸಕ ಅಶೋಕ್ ರೈ ನನಗೆ ಯಾವ ವಿವರಣೆಯನ್ನು ಕೂಡ ಕೊಟ್ಟಿಲ್ಲ, ಎಲ್ಲದಕ್ಕೂ ನೀವು ದಸರಾವನ್ನ ಜೋಡಿಸೋದು ಸರಿಯಲ್ಲ ಅಂತ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಆ ಮೂಲಕ ಈಗೇನು ಕಾಂಟ್ರವರ್ಸಿ ನಡೀತಾ ಇದೆ ಅದರಲ್ಲಿ ತಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಹಿಂದೆ ಕೂಡ ಅವ್ರು ಕೇಳಿದ್ರು ಅದನ್ನೇ, ನಂಗೆ ಅಪಾರವಾದ ಗೌರವ ಇದೆ ಕಂಬಳ ಕ್ರೀಡೆ ಬಗ್ಗೆ, ಬಟ್ ಅಲ್ಲಿನ ಕ್ರೀಡೆಗೂ ಇಲ್ಲಿನ ಆಚರಣೆಗೂ ಎಲ್ಲಿಗೆ ಸಂಬಂಧ, ಯಾಕೆಲ್ಲ ಮಿಕ್ಸ್ ಮಾಡಬೇಕು? ಸಂಸ್ಕೃತಿ ಮೂಲ ಮಣ್ಣಿನ ಆಚರಣೆ ಅಂತೂ ಒಂದು ಇರುತ್ತಲ್ಲ, ಯಾಕೆ ಮಿಕ್ಸಪ್ ಮಾಡಬೇಕು? ಆಮೇಲೆ ಕಂಬಳನ ಪಬ್ಲಿಸಿಟಿ ಮಾಡೋಷ್ಟು ಅಗತ್ಯತೆ ಕಂಬಳಕ್ಕಿಲ್ಲ. ಕರೆಕ್ಟ್ ಅವ್ರು ಹೇಳೋದು ಒಂದು ಅರ್ಥದಲ್ಲಿ. ಯಾವ ಮೂಲ ಸಂಸ್ಕೃತಿಯನ್ನು ಎಲ್ಲಿ ಹೋಗಿ ನೋಡಿದ್ರೆ ಚಂದನೋ ಅಲ್ಲೇ ಹೋಗಿ ನೋಡಿದ್ರೆ ಚಂದ. ಕಂಬಳ ಈಸ್ ನಾಟ್ ಅ ಸರ್ಕಸ್ ಅಲ್ವಾ, ಎಲ್ಲಂದ್ರಲ್ಲಿ ಮಾಡೋದಕ್ಕೆ. ಪ್ರದರ್ಶನದ ಕಲೆ ಅಲ್ಲ ಅದು, ಮನರಂಜನೆಯ ಕಲೆ ಅಲ್ಲ ಅದು. ಧಾರ್ಮಿಕ ಆಚರಣೆಯ ಹಿನ್ನೆಲೆ ಇದೆ ಕಂಬಳಕ್ಕೆ. ಅದನ್ನು ಯಾಕೆ ಕೆಲವರು ಮರೆತು ಹೋಗ್ತಿದ್ದಾರೆ ಗೊತ್ತಿಲ್ಲ. ಉದ್ದೇಶ ಏನೇ ಇರ್ಬೋದು, ಬಟ್ ಸಂಸದರು ಹೇಳ್ತಿರೋ ಮಾತಲ್ಲಿ ತೂಕ ಇದೆ. ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದೇನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ. ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ಜೊತೆಗೆ ನಂದು ಯಾರು ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಕಂಬಳ ಕಾರ್ಯಕ್ರಮಕ್ಕೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಭಾಳ ದೊಡ್ಡ ಗೌರವ ಇದೆ. ಎಷ್ಟೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥದ್ದು, ಅಧ್ಯಕ್ಷತೆ ವಹಿಸುವಂಥದ್ದು ಕೆಲಸ, ಇದು ನಮಗೆ ಭಾಳ ದೊಡ್ಡ ಒಂದು ಗೌರವವನ್ನು ಸಿಕ್ಕಿದೆ. ಅದೇ ನನಗೆ ಒಂದು ದೊಡ್ಡ ಗೌರವ. ಸೊ ಅದಕ್ಕಾಗಿ ನಾನು ಭಾಳ ನಮಗೆ ಈ ಒಂದು ಸಾಂಸ್ಕೃತಿಕ ಕ್ರೀಡೆಗೆ ನಮಗೆ ಭಾಳ ದೊಡ್ಡ ಬೆಂಬಲ ಇದೆ. ಯಾವತ್ತೂ ಸಹ ಪ್ರೋತ್ಸಾಹವನ್ನು ಕೊಡ್ತೀವಿ. ಮತ್ತು ಅದರದ್ದೇ ಆದಂಥ ಒಂದು ಸರಿಯಾದ ಸಮಯದಲ್ಲಿ ಎಲ್ಲ ಧಾರ್ಮಿಕ ಒಂದು ವಿಧಿವಿಧಾನಗಳನ್ನು ಅನುಸರಿಸೋ ಮೂಲಕ ಭಾಗಿಯಾಗುವಂಥದ್ದು ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ದಸರಾ ಸಮಯದಲ್ಲಿ ದಸರಾಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ದಸರಾ ಪಾರದರ್ಶಕವಾಗಿ ಏನು ನಡಿಬೇಕಾಗಿದೆ ಅದು ನಡೀಲಿ. ಎಲ್ಲ ಈ ಟಿಕೆಟ್ ಹಂಚಿಕೆ ಇತ್ಯಾದಿ ಎಲ್ಲನೂ ಕೂಡ ಇವತ್ತು ಈ ಯುವ ದಸರಾಗೋಸ್ಕರ ಏನೇನೋ ಆಹಾರ ಮೇಳ ಇರ್ಬೋದು, ಅನೇಕ ಚಟುವಟಿಕೆಗಳು ಸಂಘಟಿಸ್ತಾ ಇದ್ದಾರೆ. ಎಲ್ಲನೂ ಕೂಡ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ವಿರೋಧ ವ್ಯಕ್ತ ಆಗ್ತಾ ಇದೆ. ವಿರೋಧವನ್ನ ಲೆಕ್ಕಕ್ಕೆ ತಗೊಳುತ್ತಾ ಸರ್ಕಾರ ಅಥವಾ ಹಠ ಹಿಡಿಯುತ್ತಾ? ಯಾಕಿಷ್ಟು ಹಠ ಅಂತ? ಯಾಕಂದ್ರೆ ಎರಡರ ಆಚರಣೆಗೂ ಕೂಡ ಇದು ಅಪಾಯಕಾರಿ. ಎರಡಕ್ಕೂ ಸಾಂಸ್ಕೃತಿಕ ಧಾರ್ಮಿಕ ಹಿನ್ನೆಲೆಗಳು ಬೇರೆ ಬೇರೆ, ಅನಾವಶ್ಯಕವಾಗಿ ಮಿಕ್ಸಪ್ ಮಾಡ್ತಿದ್ದಾರೆ ಅನಿಸ್ತಿದ್ಯಾ? ಮಮತಾ, ತಾವು ಮಾತಾಡಿದ್ರಿ ಕಂಬಳ ಇಸ್ ನಾಟ್ ಎ ಸರ್ಕಸ್. ಎಕ್ಸಾಕ್ಟ್ಲಿ ಮಮತಾ, ಕಂಬಳ ಸರ್ಕಸ್ ಅಲ್ಲ. ಈ ಜಾತ್ರೆ ಮುಗಿತಿದ್ದಂಗೆ ಇನ್ನೊಂದು ಜಾತ್ರೆ ಕರ್ಕೊಂಡು ಹೋಗೋಕ್ಕೆ, ಇನ್ನೊಂದು ಜಾತ್ರೆ ಮುಗಿತಿದ್ದಂಗೆ ಮತ್ತೊಂದು ಜಾತ್ರೆ ಕರ್ಕೊಂಡು ಹೋಗೋದಕ್ಕೆ. ಎಲ್ಲ ಕಲೆಗಳಿಗೂ ಅದರದೇ ಆದಂಥ ಒಂದು ಪರಿಸರದ ಹಿನ್ನೆಲೆ ಇರುತ್ತೆ, ನೆಲೆ ಹಿನ್ನೆಲೆ ಇರುತ್ತೆ ಮಮತಾ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಆನೆ ಮೇಲೆ ಅಂಬಾರಿ ಹೊರಿಸ್ತೇವೆ. ನಾಳೆ ದಿನ ಬೀದರ್ನವರು, ಚಾಮರಾಜನಗರದವರು ಅಥವಾ ಮಂಗಳೂರವರೇ ಒಂದು ದಿನದ ಬಾಡಿಗೆ ಅಂಬಾರಿ ಕೊಟ್ಬಿಡಿ, ನಾವು ಬೆಂಗಳೂರಲ್ಲೇ ಓಡಿಸ್ಬಿಟ್ಟು ಕಳಿಸ್ತೇವೆ ಅಂತ ಅಂದರೆ ಅದಕ್ಕೇನಾದ್ರು ಅರ್ಥ ಇರುತ್ತಾ? ಇದೇ ಆ್ಯಂಗಲಲ್ಲೇ ಯದುವೀರ್ ಅವರು ಮಾತನಾಡ್ತಾ ಇರುವಂಥದ್ದು. ಕಂಬಳಕ್ಕೆ ವಿರೋಧ ಇಲ್ಲ. ಯದುವೀರ್ ಅವರ ಮಾತ್ರ ಅಲ್ಲ, ಮೈಸೂರು ಭಾಗದ ಬಹುತೇಕ ಸಂಘಟನೆಗಳು ಮಾತನಾಡ್ತಾ ಇರೋದು ಇದನ್ನೇ. ಕಂಬಳಕ್ಕೆ ಯಾರ ವಿರೋಧವೂ ಇಲ್ಲ. ಕಂಬಳದ ಕಲೆಗೆ ತನ್ನದೇ ಆದಂತಹ ಗೌರವ ಇದೆ, ತನ್ನದೇ ಆದಂತಹ ಒಂದು ಪ್ರೀತಿಯನ್ನು ಕೂಡ ಮೈಸೂರಿನ ಭಾಗದವರು ತೋರಿಸ್ತಾರೆ. ಆದರೆ ಮಿಕ್ಸಪ್ ಆಗಬಾರ್ದು. ದಸರಾದ ಸಾಂಸ್ಕೃತಿಕ ಹಿನ್ನೆಲೆಗಳೇ ಬೇರೆ, ಕಂಬಳದ ಜನಪದದ ಹಿನ್ನೆಲೆಗಳೇ ಬೇರೆ. ಎರಡಕ್ಕೆರಡು ಮಿಕ್ಸ್ ಆಗೋದು ಬೇಡ. ಇದೇ ವಾದವನ್ನು ಇವತ್ತು ಯದುವೀರ್ ಅವರು ಮತ್ತೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ತಾವು ಅದನ್ನು ಪ್ರಸ್ತಾಪ ಮಾಡಿದ್ದೇವೆ. ಆದರೂ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಕಂಬಳದ ವಿಚಾರದಲ್ಲಿ ನನ್ನ ನಿರ್ಧಾರ ಕ್ಲಿಯರ್ ಅಂತ. ಮತ್ತೊಂದು ಮಾತನ್ನು ಹೇಳ್ತಾರೆ, ಏನು ಶಾಸಕ ಅಶೋಕ್ ರೈ ಅವರು ನಾನು ಯದುವೀರ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಂತ ಏನು ಹೇಳಿದ್ರು ಮಾಧ್ಯಮಗಳ ಮುಂದೆ, ಅದನ್ನು ಕೂಡ ಯದುವೀರ್ ಅವರು ನಿರಾಕರಿಸಿದ್ದಾರೆ. ನನಗೆ ಯಾರೂ ಈ ವಿಚಾರದ ಬಗ್ಗೆ ಮಾತನಾಡಿಲ್ಲ, ಮತ್ತು ನನಗೆ ಕಂಬಳದ ಬಗ್ಗೆ ವಿವರಣೆ ಕೊಡುವಂಥ ಅಗತ್ಯವೂ ಇಲ್ಲ. ನಾನು
ದಸರಾದ ವಿಚಾರದಲ್ಲಿ ನನ್ನ ಸ್ಟ್ಯಾಂಡನ್ನು ಹೇಳಿದ್ದೇನೆ. ಒಬ್ಬೊಬ್ಬರು ಬಂದಂಥ ಸಂದರ್ಭದಲ್ಲಿ ಇಂತಹ ಒಂದನ್ನೆಲ್ಲ ಸೇರಿಸ್ತಾ ಹೋದರೆ KP ನಾಗರಾಜ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ